ನಮಸ್ಕಾರ. ಈಗ ನಾವು ಇಂಡಿಯನ್ ಮಾರ್ಕೆಟು ಮತ್ತೆ ಫೋರೆಕ್ಸು ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ಈಗ ನಾವಿರೋದು ನಿಫ್ಟಿ 50 ಅಲ್ಲಿ 1 ಡೇ ಟೈಮ್ ಫ್ರೇಮ್ ಅಲ್ಲಿ ಇದ್ದೇನೆ ನಾನು. ಓಕೆ, ಸೊ ನಾನೇನ್ ಹೇಳಿದ್ದೆ, ಆ, ಇಲ್ಲಿಂದ ನಾನು ಫಿಬ್ನಾಸಿ ರೇಷಿಯೋ ಹಾಕಿದ್ದೆ. ಓಕೆ, ಇಲ್ಲಿಂದ ಅಲ್ಲ, ನಾನು ಇಲ್ಲಿಂದ ಹಾಕಿದ್ದೆ ಅನ್ಸುತ್ತೆ. ಪ್ರೀವಿಯಸ್ ಹೈ ಮತ್ತೆ ಪ್ರೀವಿಯಸ್ ಲೋ ಹಾಕಿದ್ದೆ. ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತಂದ್ರೆ, ಈ ಝೋನ್ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ ಇದೆ ಅಲ್ವಾ, ಇಲ್ಲಿ ತುಂಬಾ ಕ್ಯಾಂಡಲ್ಸ್ ರಿಟ್ರೇಸ್ ಆಗಿದಾವೆ. ಓಕೆ, ಈ ಝೋನ್ ಐಡೆಂಟಿಫೈ ಮಾಡಿದ್ದೆ. ಅದು ಝೋನ್ ಯಾವ್ದಂದ್ರೆ 50 to 60% ರೇಂಜ್ ಅಲ್ಲಿ ನಾನು ಐಡೆಂಟಿಫೈ ಮಾಡಿದ್ದೆ. ಆಮೇಲೆ ಈಗ ನೋಡಿ, ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗ್ತಾ ಇದೆ. ಓಕೆ, ಬೌನ್ಸ್ ಆಗ್ತಾ ಇದೆ ಇನ್ ಸೆನ್ಸ್ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಹೋಗಿದೆ ಮತ್ತೆ ಪಾಸಿಟಿವ್ ಸೈಡ್ ಬಂದಿದೆ ಅಂತ ಯಾರು ಭಾವಿಸ್ಲಿಕ್ಕೆ ಹೋಗ್ಬೇಡಿ. ಓಕೆ, ಹಾಗೇನಾದ್ರೂ ನೀವು ಭಾವಿಸಿದ್ರೆ ಅದು ಮತ್ತೆ ದೊಡ್ಡ ತಪ್ಪು. ಓಕೆ, ಈಗ ನನ್ನ ಪ್ರಕಾರ ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಆಗಬೇಕಾಗಿತ್ತು. ಆಕ್ಚುಲಿ 50% 60% ವರೆಗೆ ಬಂದ್ ಆಗಬೇಕಾಗಿತ್ತು. ಬಟ್ ಈಗ ನೋಡಿ 38.8 ಇಂದನೇ 38.2% ಇಂದನೇ ಅದು ರಿಟ್ರೇಸ್ ಆಗ್ತಾ ಇದೆ. ಇದು ಒಂದು ಪಾಸಿಟಿವ್ ಸೈನ್ ಸ್ವಲ್ಪ ದಿವಸದ ಮಟ್ಟಿಗೆ. ಓಕೆ, ಈಗ ಓಕೆ, ಸೊ ನೀವು ಈಗ ಈ ರೇಷಿಯೋನ ಕನ್ಸಿಡರ್ ಮಾಡಬಹುದು. 81.2 ಅಂದ್ರೆ ನಾನೀಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ತೀನಿ. ಓಕೆ, ಸೊ 26,189 ಈ ರೇಂಜ್ ಅಲ್ಲಿ ನಾವು ಒಂದ್ ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಟೈಮ್ ಬೀಯಿಂಗ್ ನಾವು ಇದನ್ನ ಇದು ಡಬ್ಲ್ಯೂ. ಓಕೆ, ಆಮೇಲೆ ಇದನ್ನ ಎಕ್ಸ್, ಇಲ್ಲಿವರೆಗೂ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಮೂವ್ ಆಗೋಮ. ಈಗ ಇದು ನಿಮಗೆ 3 ಮೂವ್ಸ್ ಅಲ್ಲಿ ಹೋಗ್ಬೋದು, 5 ಮೂವ್ಸ್ ಅಲ್ಲೂ ಸಹ ಹೋಗ್ಬೋದು. ಓಕೆ, ಒಂದು ವೇಳೆ ಇದು ನಿಮಗೆ 81.2% ಕಿಂತನೂ ಹೆಚ್ಚಿಗೆ ಟೈಮ್ ಅಲ್ಲಿ, ಇಲ್ಲಾಂದ್ರೆ ಮತ್ತೊಂದು ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ, ಅದನ್ನ ತುಂಬಾ ಕೇರ್ಫುಲ್ ಆಗಿ ನೀವು ಅದನ್ನ ಇದು ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡ್ತಾ ಇರಿ. ಓಕೆ, ಸೊ ಈಗ ನಿಮ್ಗೆ ಇಲ್ಲಿ 26 ಬಾರ್ಸ್ ಅಲ್ಲಿ ಬಂದಿದೆ. ಒಂದು ವೇಳೆ ನಿಮಗೆ ಇದು 81.2% ಇದಕ್ಕಿಂತ ಕಡಿಮೆ ಟೈಮ್, ಫಾರ್ ಎಕ್ಸಾಂಪಲ್ 81 ಕ್ಲೋಸರ್ ಬೇಸಿಸ್ ಮೇಲೆ ಇದು ನಿಮಗೆ ಒಂದು 10 ಕ್ಯಾಂಡಲ್ ಇಲ್ಲ ಓಕೆ 26 13 50% 13 ಕ್ಯಾಂಡಲ್ಸ್ ಆಗುತ್ತೆ. 13 ಕ್ಯಾಂಡಲ್ 6 12 6 ಅಂತ ಕನ್ಸಿಡರ್ ಮಾಡಿ. ಓಕೆ, 6 ಓಕೆ 6 or 7 ಕ್ಯಾಂಡಲ್ಸ್ ಆರ್ ಲೆಸ್ ದೆನ್ 10-12 ಕ್ಯಾಂಡಲ್ ಅಂತ ಇರ್ತದೆ. ಇಷ್ಟು ಕಡಿಮೆ ಕ್ಯಾಂಡಲ್ ಇಲ್ಲಿ ಏನಾದ್ರೆ ನಿಮ್ಗೆ 81.2% ದಾಟಿ ಮುಂದೆ ಹೋಗ್ಬಿಟ್ರೆ ನಿಮಗೆ ಮತ್ತೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಹೋಗುತ್ತೆ. ಓಕೆ, ನಿಮಗೆ ಎ ಬಿ ಸಿ ಇದನ್ನೇನ ನಾವು ಮತ್ತೆ ರೀಕೌಂಟಿಂಗ್ ಮಾಡ್ತಾ ಇದ್ದೇವಲ್ವಾ, ಇದನ್ನ 1 2 3 4 ಅಂತ ಮತ್ತೆ ಆ ಕೌಂಟಿಂಗ್ ಬರ್ಬೇಕಾಗತ್ತೆ ನಾವು. ಓಕೆ, ಬಟ್ ಸದ್ಯದ ಮಟ್ಟಿಗೆ ಇದು 81.2% ವರೆಗೂ ನೀವು ಟಾರ್ಗೆಟ್ ನ ಹಿಡ್ಕೊಂಡು ಮೂವ್ ಆಗ್ಬಹುದು. ಅಂದ್ರೆ ಇಲ್ಲಿಂದ 60% ಕನ್ಸಿಡರ್ ಮಾಡಿ, ಡೈರೆಕ್ಟ್ 6 ಇದಕ್ಕೆ 81 ಹೋಗ್ಬೇಡಿ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. 50% ಇಂದ ಹಿಡ್ಕೊಂಡು 81% ವರೆಗೂ ನಿಮ್ಗೆ ಎಕ್ಸ್ ಎಲ್ಲಿಂದಲೂ ಸಹ ರಿಟ್ರೇಸ್ ಆಗಬಹುದು. ಓಕೆ, ರಿವರ್ಟ್ ಆಗಬಹುದು. ಓಕೆ, ಎಲ್ಲಿಂದ 50% ಇಂದ ಹಿಡ್ಕೊಂಡು 80% 81.2% ಇಂದ ಎಲ್ಲಿಂದನೂ ಸಹ ನಿಮಗೆ ಇದು ರಿವರ್ಟ್ ಆಗಬಹುದು. ಒಂದು ವೇಳೆ ಆಗ್ಲಿಲ್ಲ, ನಿಮ್ಗೆ 81.2% ಗಿಂತ ಮುಂದೆ ಹೋದ್ರೆ ಮತ್ತೆ ನಾವು ಮಾಡಿರೋ ಕೌಂಟಿಂಗ್ ನ ಚೇಂಜ್ ಮಾಡ್ಬೇಕಾಗತ್ತೆ. ಮಾರ್ಕೆಟ್ ಇಂಪಲ್ಸ್ ಅಲ್ಲಿ ಹೋಗುತ್ತೆ. ಓಕೆ, ನಾವು ಮತ್ತೆ ಈ ಕೌಂಟಿಂಗ್ ಎಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ಓಕೆ, ಬಟ್ ನನಗೇನು ಅನ್ಸಲ್ಲ. ಬಟ್ ನೋಡುವ, ಈ 2 ಆಪ್ಷನ್ಸ್ ಅಂತೂ ಇದೆ. ಸೊ 81.2% ವರೆಗೂ ವೇಟ್ ಮಾಡಿ.
ಇಲ್ಲ ಎಕ್ಸ್ ಇತರದ ಹಾಫ್ ಟೈಪ್ ಇರುತ್ತೆ, ಇಲ್ಲ 1/4 ಇರುತ್ತೆ. ಅಂದ್ರೆ 13 ಕ್ಯಾಂಡಲ್ ಅಂತಂದ್ರೇನು, ಈಗ ಆಗಿರೋದು 3 ಕ್ಯಾಂಡಲ್ ಆಗಿದೆ. 3 6 ಕ್ಯಾಂಡಲ್, 6 4 24, 7 ಕ್ಯಾಂಡಲ್, 7 4 28. ಓಕೆ, 7 ಕ್ಯಾಂಡಲ್ಸ್ ಇಟ್ಕೊಂಡಿ. ಅಂದ್ರೆ ಒಂದು ನಿಮಗೆ ಮಾರ್ನಿಂಗು 30 ಅಂತ ಮಾರ್ನಿಂಗು ಮಧ್ಯಾಹ್ನ 1 ಗಂಟೆವರೆಗೆ, ಇನ್ನೊಂದು ಇದ್ರ ಅರ್ಧ ಅಂದ್ರೆ 13 ಕ್ಯಾಂಡಲ್. ಓಕೆ, ಇಲ್ಲಿವರೆಗೆ ಅಂದ್ರೆ 14ನೇ ತಾರೀಕಿಗೆ 2:15ಕ್ಕೆ. ಸೊ ಈ 2 ಟೈಮಿಂಗು ತುಂಬಾ ಇಂಪಾರ್ಟೆಂಟ್ ಎಕ್ಸ್ ಫಾರ್ಮ್ ಮಾಡ್ಲಿಕ್ಕೆ. ಓಕೆ, ಈ ಎಲ್ಲದಕ್ಕೂ ನಿಮ್ಗೆ ಸ್ಟಾಪ್ ಲಾಸ್ ಏನಿರೋದು 81.2ನೇ. ಓಕೆ, 81.2% ಸ್ಟಾಪ್ ಲಾಸ್ ನಿಮ್ಗೆ ಒಂದು ಕ್ರೈಟೇರಿಯಾ ಥಿಂಕ್ ಮಾಡ್ಲಿಕ್ಕೆ. 81.2% ದಾಟಿ ಮುಂದೆ ಹೋದ್ರೆ ನಮ್ಗೆಲ್ಲ ಕೌಂಟಿಂಗು ಚೇಂಜ್ ಆಗುತ್ತೆ. ಓಕೆ, ಇಲ್ಲ ಅಂತಂದ್ರೆ 81%ಗೆ ಹೋಗಿ ಟಚ್ ಆಗಿ ಮತ್ತೆ ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ. ಓಕೆ, ಸೊ ಈಗ ಇಷ್ಟನ್ನ ಕನ್ಸಿಡರ್ ಮಾಡ್ಕೊಂಡು ಮೂವ್ ಆಗೋಮ. ಮತ್ತೆ ಚೇಂಜಸ್ ಏನಾದ್ರೂ ಆದ್ರೆ ಮತ್ತೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ನಾವು ಈಗ ಬ್ಯಾಂಕ್ ನಿಫ್ಟಿಗೆ ಹೋಗುವ. ನಿಫ್ಟಿ ಈಗ ಇಲ್ಲಿ ನನಗೆ 2 ತರ ಕೌಂಟಿಂಗ್ ನಾನು ಮಾಡ್ತಾ ಇದ್ದೀನಿ ಟೈಮಿಂಗು. ಈಗ 1 2 ಇದು 3ದು ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಕೌಂಟ್ ಮಾಡ್ತಾ ಇದ್ದೀನಿ. 1 2 3 4 ಇದು 5 ಹೋಗ್ತಾ ಇದೆ ಅಲ್ವಾ. ಈ 5 ಮತ್ತೆ ಎ ಬಿ ಬೇಡ ಈಗ ಟೈಮಿಂಗು. ಓಕೆ, ಇದು 4 ಆದ್ರೆ ಇದು 5ನೇದು ಮತ್ತೆ 1 2 3 4 5 ಆಗಿ ಇಲ್ಲಿಗೆ ಒಂದು ಕೌಂಟಿಂಗ್ ಮುಗಿಯುತ್ತೆ, 1 ಡಿಗ್ರಿ ಮುಗಿಯುತ್ತೆ. ಇದು ಒಂದು ಆಪ್ಷನ್. ಇನ್ನೊಂದು ಏನಂತಂದ್ರೆ ಇದೇ 1 2 ಆಮೇಲೆ ಇದು 3 ಇದು 4. ಓಕೆ, ಇದು 5 ಮುಗಿದು ಇದು ಎ, ಇದು ಬಿ, ಆಮೇಲೆ ಇದು ಸಿ ಒಂದು ವೇಳೆ ಮುಗಿದ್ ಬಿಟ್ರೆ ನಮಗೆ ಇಲ್ಲಿ ಏನಾಗುತ್ತೆ, ಇದು 1 ಆಗುತ್ತೆ, ಆಮೇಲೆ ಇದು 2 ಆಗುತ್ತೆ, ಇದು ಸಿ ಫೇಲ್ಯೂರ್ ಆಗುತ್ತೆ. ಅಂದ್ರೆ ಟ್ರಂಕೇಟೆಡ್ ಆಗಿ ನೋಡಿ 38% ಇಂದ ರಿವರ್ಸ್ ಆಗಿದೆ ನೋಡುವ. ಈಗ ಆಲ್ಮೋಸ್ಟ್ 100% ಇಂದ ರಿವರ್ಸಲ್ ಆಗ್ತಾ ಇದೆಯಲ್ವಾ. ಇದನ್ನೇ 75 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡುವ. ನೋಡಿ 311% ಇಂದ ಆಗ್ತಾ ಇದೆ, 100% ಆಗಿದೆ. ಎ, ಇದು ಬಿ, ಇದು ಸಿ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡು ಇದು ಈ ತರನು ರೀಡ್ ಮಾಡಬಹುದು. ಓಕೆ, 2 ಆಪ್ಷನ್ಸ್ ಇದೆ. ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮೂವ್ ಆಗಲಿ, ಇದು ಕೌಂಟಿಂಗ್ ಕ್ಲಿಯರ್ ಆಗಿ ಒಂದ್ ಯಾವ್ದ್ರ ಇದರಲ್ಲಿ ಫೈನಲ್ ಮಾಡಿ. ಓಕೆ, ನನಗನ್ಸುತ್ತೆ ಇದೇ ಕರೆಕ್ಟ್ ಆಗಿದೆ ಅನ್ಸುತ್ತೆ. ನಾನು ಈಗ ಏನ್ ಮಾಡಿದಲ್ವಾ ಇದನ್ನ ಡಿಲೀಟ್ ಮಾಡ್ಕೊಂಡು ಇದೇ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಓಕೆ, ನೋಡೋಣ. ಮತ್ತೆ ಸ್ವಲ್ಪ ಚೇಂಜಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ಮಾತ್ರ ನಿಮ್ಮ ಅಪ್ಸೈಡ್ ಮೂವ್ ಅಂತಾನೆ ಕನ್ಸಿಡರ್ ಮಾಡಿ. ಒಂದು ಇದು 2 ಮುಗಿದಿರ್ಲಿಲ್ಲ ಅಂತಂದ್ರೆ ಸೊ ಇದು ಎ ಬಿ ಸಿ ನಿಮ್ಗೆ ಒಂದು ಕ್ಲಿಯರ್ ಇದೆ ಅಂತ. ಬಟ್ ಈಗ ಏನೇ ರೀಡ್ ಮಾಡಿದ್ರು ಸಹ ನಿಮ್ಗೆ ಮಾರ್ಕೆಟ್ ಅಪ್ಸೈಡ್ ತೋರಿಸ್ತಾ ಇದೆ. ಓಕೆ, ಇದು ಬಿ ನಮಗೆ ಇದು ಎ ಬಿ ಸಿ ಜರ್ನಿ ಇದೆ ಅಲ್ವಾ. ಇದು 26 ಕ್ಯಾಂಡಲ್ಸ್ ಇದೆ. ಈಗ ಮೇಲ್ಗಡೆ ಹೋಗ್ತಾ ಇರೋದು 4 ಕ್ಯಾಂಡಲ್ ಏನೋ ಆಗಿದೆ. ಇನ್ನು 6 ಕ್ಯಾಂಡಲ್ಸ್ ಅಂದ್ರೆ ಇನ್ನು 2 ಕ್ಯಾಂಡಲ್ಸ್ ಪೆಂಡಿಂಗ್ ಇದೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಒಂದು ವೇಳೆ ಈ ಟೈಮ್ ಒಳಗಾಗಿ ಇದು ಏನಂದ್ರೆ ನಮಗೆ 81.2% ಟಚ್ ಆಗಿ ಮೇಲ್ಗಡೆ ಹೋದ್ರೆ
ಮತ್ತೆ ನಾವು ಇದನ್ನ ಸ್ವಲ್ಪ ಕೌಂಟಿಂಗ್ ಚೇಂಜ್ ಮಾಡ್ಬಿಡ್ಬೋದು. ಅವಾಗ ಇದು ನಿಮ್ಗೆ 2 ಆಗುತ್ತೆ, ಇದು 1 ಆಗುತ್ತೆ. ಅವಾಗ ಮತ್ತೆ ಇದು ನಮ್ಗೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ನಾಳೆಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಪ್ರೀವಿಯಸ್ ಡೇ ಪ್ರೀವಿಯಸ್ ಹಾಯು ಮತ್ತೆ ಪ್ರೀವಿಯಸ್ ಲೋಗೆ ನೀವೇನಾದ್ರೂ ಫಿಬ್ನಾಸಿ ರೇಷಿಯೋ ಹಾಕಿದ್ರೆ 81.2% ನ ನೀವು ಅಬ್ಸರ್ವ್ ಮಾಡ್ತಾ ಇರಿ. ಒಂದು ಅದು ಬ್ರೇಕ್ ಆಗಿ ಮೇಲ್ಗಡೆ ಹೋದ್ರೆ ಮಾರ್ಕೆಟ್ ಇಂಪಲ್ಸರ್ ಮತ್ತೆ ಎಂಟರ್ ಆಗುತ್ತೆ. ಓಕೆ, ಇಲ್ಲ ಮತ್ತೆ ಅದನ್ನ ಟಚ್ ಮಾಡಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಎಕ್ಸ್ ಆಗಿರುತ್ತೆ. ನಿಮ್ಗೆ ವೈ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡುತ್ತೆ. ವೈ ನಿಮಗೆ ಡಬ್ಲ್ಯೂ ಕೆಳಗಡೆ ಫಾರ್ಮ್ ಆಗುತ್ತೆ. ಓಕೆ, ಮತ್ತೆ ನಿಮ್ಗೆ ಡೌನ್ ಸೈಡ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಓಕೆ, ಬಟ್ ಟೈಮ್ ಬೇಗ ಪಾಸಿಟಿವ್ ಆಗಿ ಇರುವ ಎಲ್ಲರೂ ಇದು ಎಕ್ಸ್ ಇಲ್ಲ, ಇದು ಮತ್ತೆ ಇಂಪಲ್ಸ್ ಅಲ್ಲಿ ಹೋಗುತ್ತೆ ಅಂತ ತಿಳ್ಕೊಂಬಿಡಿ. ಇದು ಸಿ ಫೇಲ್ಯೂರ್ ಆಗ್ಲಿ ಎರಡೂದ್ರಲ್ಲೂ, ನಿಫ್ಟಿಯಲ್ಲಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಿ ಫೇಲ್ಯೂರ್ ಆಗಿಬಿಡ್ಲಿ ಮತ್ತೆ ಮೇಲ್ಗಡೆ ಹೋಗ್ಲಿ ಅಂತ ಎಲ್ಲರೂ ಪ್ರೇ ಮಾಡಿ ಅಷ್ಟೇ. ಓಕೆ, ಸೊ ಈ ಎರಡು ಆಪ್ಷನ್ಸ್ ನಿಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಿದೀನಿ. ನಾಳೆಗೆ ತುಂಬಾ ಕ್ರಿಟಿಕಲ್ ಆಗಿದೆ. ಎಷ್ಟು ಸ್ಪೀಡಲ್ಲಿ ಇದು ಮೇಲ್ಗಡೆ ಹೋಗುತ್ತೋ ಎಕ್ಸ್, ಅಷ್ಟೇ ಸ್ಪೀಡಲ್ಲಿ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಎಕ್ಸ್ ರಿಪೀಟೆಡ್ಲಿ ಹೇಳ್ತೀನಿ, ಈ ಎಕ್ಸ್ ನಾವು ಏನ್ ರೀಡ್ ಮಾಡ್ತಾ ಇದ್ದೇವೆ 81.2% ಬ್ರೀಚ್ ಆಗಿ ಮೇಲ್ಗಡೆ ಹೋಗಿ ನಿಮಗೆ 15 ಮಿನಿಟ್ಸ್ ಕ್ಯಾಂಡಲ್ ಇಲ್ಲ 75 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಆದ್ರೆ ಸೊ ಮತ್ತೆ ಮಾರ್ಕೆಟ್ ಇಂಪಲ್ಸ್ ಅಲ್ಲಿನ ಎಂಟ್ರಿ. ಓಕೆ, ಸೊ ಈಗ ನಾವು ಗೋಲ್ಡ್ ಅಲ್ಲಿ ಥಿಂಕ್ ಮಾಡೋಣ, US ಗೋಲ್ಡ್ ಅಲ್ಲಿ. ಓಕೆ, ಸೊ ಸ್ವಲ್ಪ ನಾನು ಕೌಂಟಿಂಗ್ ನ ಚೇಂಜ್ ಮಾಡಿದ್ದೀನಿ. ಓಕೆ, ಸೊ ನಾನು ಇದನ್ನ 4 ಇಲ್ಲಿಗೆ ಕಂಪ್ಲೀಟ್ ಮಾಡಿ 5th ರನ್ನಿಂಗ್ ಅಂತ ಕನ್ಸಿಡರ್ ಮಾಡಿ 1 2 ಇದು 3 ಮತ್ತೆ 4 ನ ಇಲ್ಲಿ ಕಂಪ್ಲೀಟ್ ಮಾಡಿ. ಓಕೆ, ಸೊ ಈಗ ಇದು ನಿಮ್ಗೆ 81.2% ಬ್ರೇಕ್ ಆಯ್ತು ಈಗ. ಸೊ ನಾವು ಮೊದಲು ಮಾಡಿರೋದ್ರಿಂದ, ಸೊ ಅದಕ್ಕಾಗಿ ನಾನೀಗ ಕೌಂಟಿಂಗ್ ನ ಚೇಂಜ್ ಮಾಡಿ ಸೊ ನಾನು 5th ವೇವ್ ರನ್ನಿಂಗ್ ಇದೆ ಅಂತ ಕನ್ಸಿಡರ್ ಮಾಡಿದ್ದೀನಿ ಈಗ. ಓಕೆ, ಇದು ಗ್ರೀನ್ ರೋಮನ್ ಲೆಟರ್ ದಲ್ಲಿ ಏನಿದೆಯೋ ಇದು ಸಿ ಮೇಲ್ಗಡೆ ಹೋಗುತ್ತೆ ಅಂತ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದು 120 ಇವೆಲ್ಲ ತೆಗೆದು ಈಗ ಇದು ಎಲ್ಲ ಹೋಯ್ತೀಗ. ಓಕೆ, ಸೊ ಇತರದ್ದು 127% ನಾವು ಈಗ ಕನ್ಸಿಡರ್ ಮಾಡುವ. ಓಕೆ, ಸೊ ಈಗ ಇಲ್ಲಿ 127% ಮಿನಿಮಮ್ ಅಂದ್ರೆ ಮಿನಿಮಮ್ ಇದು 127. ಓಕೆ, ಈಗ ನಾನು ಇದನ್ನ ಡಿಲೀಟ್ ಮಾಡ್ತೀನಿ. ಈಗ ಈ ಸಿ ಮುಗಿದ ತಕ್ಷಣ 4 ಮುಗಿದ ತಕ್ಷಣ ಇದೆ ಅಲ್ವಾ, ಇದು ಕೌಂಟಿಂಗ್ ನೋಡುವ ಈಗ. ಓಕೆ, 1 2 3 4 5 ಇದು 1 ಇಟ್ಟಿದ್ದೀನಿ, ಇದನ್ನ 2 ಮಾಡಿದ್ದೀನಿ. ಓಕೆ, ಸೊ 1 2 ಇದನ್ನ ಮಾಡಿದ್ರೆ ನಿಮ್ಗೆ ಇದು 161% ಇಲ್ಲ, ಅದಕ್ಕಿಂತ ಕಡಿಮೆ ಇದೆ. ಹಾಗಿದ್ದಾಗ ಇದನ್ನ ಲೀಡಿಂಗ್ ಡಯಾಗ್ನಲ್ ಅಂತ ರೀಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇಲ್ಲಿಂದ ನಿಮಗೆ ಮತ್ತೆ ಮಿನಿಮಮ್ 127% ಅಂತ ಸಿಗುತ್ತೆ. ಓಕೆ, ಸೊ 127% ಅಂತೂ ಆಲ್ರೆಡಿ ಹೋಗಿದೆ ಈಗ. ಸೊ ಹಾಗಿದ್ರೆ ಇದನ್ನ 261% ಈಗ ಮಾರ್ಕ್ ಮಾಡುವ ಟೈಮಿಂಗ್. ಓಕೆ, ಸೊ ನಮಗೆ ಈಗ 2 ಟಾರ್ಗೆಟ್ ಸಿಕ್ತೀಗ. ಸೊ ಇದು 1 2 3 4 5 1 2. ಸೊ ಈಗ ನಮಗೆ 2 ಟಾರ್ಗೆಟ್ ಸಿಕ್ಕಿದೆ. ಅವು ಯಾವ 2 ಟಾರ್ಗೆಟ್ಸ್ ಅಂತಂದ್ರೆ ಇದು 2 ಕ್ಲಸ್ಟರ್. ಈಗ ನಿಮಗೆ 4650 4626 ಈ 2 ಮಧ್ಯವರೆಗೆ ನಿಮಗೆ ಮಾರ್ಕೆಟ್ ಮಿನಿಮಮ್ ರೀಚ್ ಆಗುತ್ತೆ. ಅಲ್ಲಿಂದ ಮುಂದೆ ನಿಮ್ಗೆ ವೇವ್ 5 ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತಾ ಇಲ್ಲ ರಿಟ್ರೇಸ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಈಗ. ಓಕೆ, ಸೊ ಇದು ಒಂದಾಯ್ತಾ, ಇದನ್ನ ಒಂದು ನೋಡ್ಕೊಂಬಿಡಿ. ಈಗ ಇದನ್ನು ಒಂದು ಕನ್ಸಿಡರ್ ಮಾಡುವ. 4 ಮತ್ತೆ 5 ಮಧ್ಯೆ ಆದ್ರೆ ಇದ್ರದ್ದು 127% ಇದೆ, ಇದ್ರದ್ದು 127% ಆಲ್ರೆಡಿ ಆಗಿದೆ ಈಗ. ಹಾಗಿದ್ದಾಗ ಇದ್ರದ್ದು 161 ಕನ್ಸಿಡರ್ ಮಾಡುವ. ಇದ್ರದ್ದು ಕಲರು ಬ್ಲ್ಯಾಕ್. ಓಕೆ, ಸೊ ಇದನ್ನ ಡಿಲೀಟ್ ಮಾಡುವ ಈಗ. ಓಕೆ, ಸೊ ನಮಗೆ ಈಗ 3 ಟಾರ್ಗೆಟ್ಸ್ ಕಾಣಿಸ್ತಾ ಇದೆ. ಟಾರ್ಗೆಟ್ ನಾನು ಇಲ್ಲಿ ಬರೀತೀನಿ.
ಟಾರ್ಗೆಟ್ಸ್ ಫಸ್ಟ್ 4626, ಆಮೇಲೆ 4650, ನೆಕ್ಸ್ಟ್ ಆಮೇಲೆ 4691. ಈ ಕ್ಲಸ್ಟರ್ಸ್ ಒಳಗಡೆ ನಮಗೆ ವೇವ್ ಫೈಲ್ ರಿಟ್ರೇಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಲಾಸ್ಟ್ ಒನ್ ತುಂಬಾ ಇದಿದೆ, ಹೈ ಆಗುತ್ತೆ. ಬಟ್ ಇವೆರಡು 4626 4650 ಒಂದು ಕ್ಲಸ್ಟರ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ. ಈ ರೇಂಜ್ ಅಲ್ಲಿ ಮಾರ್ಕೆಟ್ ಬಂದು ಆಮೇಲೆ ಮತ್ತೆ ಒಂದ್ ಸ್ವಲ್ಪ ರಿಟ್ರೇಸ್ ಆಗ್ಬಹುದು, ಇಲ್ಲ ಮತ್ತೆ ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬೋದು. ಸೊ ಇದು ನನ್ನ ಒಂದು ಒಪಿನಿಯನ್. ಓಕೆ, ಇಲ್ಲಿ ವೇವ್ ಪ್ರಕಾರ ಈ ಟಾರ್ಗೆಟ್ಸ್ ಈ ಕ್ಲಸ್ಟರ್ಸ್ ಅಲ್ಲಿ ಬರಬಹುದು. ಓಕೆ, ಸೊ ಈಗ ನಾವು ಬಿಟ್ಕಾಯಿನ್ಗೆ ಹೋಗುವ. ಓಕೆ, ಇದನ್ನ ನಾವು 3 ಅಂತ ರೀಡ್ ಮಾಡಿದ್ದೀವಿ. 4 ಇನ್ನು ನಾವು ರನ್ನಿಂಗ್ ಅಲ್ಲಿ ಇದೆ ಅಂತ ತಿಳ್ಕೊತಾ ಇದ್ದೀವಿ. ಓಕೆ, ಸೊ ಈಗ 3 ಆದ್ಮೇಲೆ 4ದು ಎ ಮುಗಿದಿದೆ, ಇದು ಬಿ ನಿಮಗೆ ರಿಟ್ರೇಸ್ ಆಗ್ತಾ ಇದೆ. ಸೊ ನಮಗೆ 130 ಈ 65 ಕ್ಯಾಂಡಲ್ಸ್ ಇದೆಯಲ್ವಾ, ಇದು ಡಬಲ್ ಕನ್ಸಿಡರ್ ಮಾಡಿದ್ರೆ 130 ಕ್ಯಾಂಡಲ್ಸ್. ಸೊ 130 ಕ್ಯಾಂಡಲ್ಸ್ ಅಂತಂದ್ರೆ 14th ಜನವರಿ 3:30 AM ಮಾರ್ನಿಂಗ್ 3:30 AM ವರೆಗೂ ಮಾರ್ಕೆಟ್ ಒಂದು ರೇಂಜ್ ಅಲ್ಲಿ ಇರುತ್ತೆ. ಅದು ಯಾವ ರೇಂಜ್ ಅಂತಂದ್ರೆ, ಈಗ ನಿಮ್ಗೆ ಪೀಕು 50% ಟಚ್ ಆಗಿದೆ ಇಲ್ಲಿ. ಓಕೆ, ಸೊ ನಿಮ್ಗೆ ಇದೇ ರೇಂಜ್ ಅಲ್ಲಿ ಇರುತ್ತೆ ಸ್ವಲ್ಪ, ಆಮೇಲೆ ಮತ್ತೊಂದು ಸ್ವಲ್ಪ ಡೌನ್ ಸೈಡ್ ಆಗಿ ಮತ್ತೆ ಮಾರ್ಕೆಟ್ ನಿಮ್ದು ವೇವ್ 4 ಕಂಪ್ಲೀಟ್ ಮಾಡಬಹುದು. ಪ್ರೆಸೆಂಟ್ಲಿ ನೋಡಿದ್ರೆ ನನಗೆ ಇದ್ರದ್ದು ಇದೇ ತರ ಅನಿಸ್ತಾ ಇದೆ. ಓಕೆ, ಸೊ ನಮಗೆ ಈ ಕ್ಯಾಂಡಲ್ ಈ ಟೈಮ್ ವರೆಗೂ ವೇಟ್ ಮಾಡಬೇಕು. ಅಲ್ಲಿವರೆಗೂ ಯಾವುದು ಟ್ರೇಡ್ ಇಲ್ಲ, ಒಂದು ರೇಂಜ್ ಬೌಂಡ್ ಇರುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಬೇಕು ಇದರಲ್ಲಿ. ಓಕೆ, ಸೊ ಮತ್ತೆ ಏನಾದ್ರೆ ಇದರಲ್ಲಿ ಮೂವ್ಮೆಂಟ್ಸ್ ಬಂದ್ರೆ ನಾವು ನೆಕ್ಸ್ಟ್ 1-2 ಡೇಸ್ ಆದ್ಮೇಲೆ ಇದ್ರ ಕ್ಲಿಯರ್ ಕಟ್ ಮೂವ್ ಬರುತ್ತೆ ಅಂತ ನನಗನ್ಸುತ್ತೆ. ಓಕೆ, ಸೊ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ. ಸೊ ನೀವು ಇಲಿಯಟ್ ವೇವ್ದು ಕೋರ್ಸ್ನ ನನ್ನ ಪ್ಲೇ ಲಿಸ್ಟ್ ಪಬ್ಲಿಷ್ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಿ ಅಂತ ತಿಳ್ಕೊತಾ ಇದ್ದೀನಿ. ಓಕೆ, ಸೊ ಅಪಾರ್ಚುನಿಟಿನ ಮಿಸ್ ಮಾಡಿಬಿಡಿ, ಚೆನ್ನಾಗಿ ಇಲಿಯಟ್ ವೇವ್ನ ಕಲಿಬೇಕು ಅಂತ ನನ್ನೊಂದು ಆಸೆ. ಸೊ ತಾವೆಲ್ಲರೂ ಅದನ್ನ ಫುಲ್ಫಿಲ್ ಮಾಡ್ತೀರಾ ಅಂತ ನಾನು ತಿಳ್ಕೊತೀನಿ. ಓಕೆ, ಸೊ ಬೆಸ್ಟ್ ಆಫ್ ಲಕ್, ಮತ್ತೆ ನಾಳೆಗೆ ಸಿಗುವ. ಬಾಯ್.